ನಾವು ಯಾಕೆ ಸ್ಟಾಪ್ ಮಾಡಬೇಕು ಸರ್? ನಮ್ಮ ಧರ್ಮ ಇದೆ, ನಾವು ಮಾಡ್ತೀವಲ್ಲ. ಅವ್ರ ಧರ್ಮ ಇದೆ, ಅವ್ರು ಮಾಡ್ತಾರೆ. ಆಗ್ಬೋದು ಇನ್ನು ಜಾಸ್ತಿ ಸೌಂಡ್ ಮಾಡಿ ಬೇರೆಯವ್ರು ಡಿಸ್ಟರ್ಬ್ ಕೊಟ್ಟರೆ ಪರವಾಗಿಲ್ಲ, ಅದನ್ನು ಹೇಳ್ಬೋದು ಬೇರೆಯವ್ರು ಡಿಸ್ಟರ್ಬ್ ಆಗ್ತದೆ ಅಂತ. ಅವ್ರು ಸ್ವಲ್ಪ ಸೌಂಡ್ ಗೊತ್ತಿದ್ದಾರೆ ಅಷ್ಟೇ. ನೋಡಿ ಅಂಗಡಿನೆಲ್ಲ ಏನು ಬೇಕಾಗ್ಬೋದು. ಇವಾಗ ನಮ್ಮದು ಟಿವಿ ಚಾಲು ಇದೆ, ನಾವು ನೋಡ್ತಾ ಇದ್ದೀವಿ. ಅದೊಂದು ತಪ್ಪಿಲ್ವಾ? ನಮಾಜ್ ಸಾಧಕ್ಕೂ ನಮಗೂ ಸಂಬಂಧನೇ ಇಲ್ವಲ್ಲ. ನಾವು ಅವ್ರು ಹಾಕಿರೋದು ಅಂಗಡಿ ಒಳಗೆ, ಅವ್ರು ಇರೋದು ನಮ್ಮ ಮಸೀದಿ ಒಳಗೆ, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ವಲ್ಲ. ಭಾನುವಾರ ಸಾಯಂಕಾಲ 6-6:15 ಇದು ಅಂಗಡಿ ಇದೆಯಲ್ಲ, ಮೊಬೈಲ್ ಶಾಪ್, ಯಾರು ಬಂದಿದ್ದರು 4-5 ಜನ ಹುಡುಗರು. ಅದು ಇನ್ಫಾರ್ಮೇಷನ್ ಸಿಕ್ಕಿದೆ ನಮಗೆ ಅಷ್ಟೇ. ಆಮೇಲೆ ಏನು ಹೊಡೆದ್ರು ಅಷ್ಟೇ. ಆಮೇಲೆ ಇದು ಆಯಿತು ಅಂತ ಆಮೇಲೆ FIR ಪೊಲೀಸ್ FIR ಆಗಿದೆ ಅಷ್ಟೇ. ಅದು ಏನೋ ಹನುಮಾನ್ ಚಾಲೀಸ ಆಡ್ತಾಯಿದ್ರು, ಅದಕ್ಕೆ ಅದು ಮಾಹಿತಿ ನನಗೂ ಸಿಕ್ಕಿಲ್ಲ. ಏಕಾಏಕಿ ಬಂದು ಸುಮ್ಮನೆ ಅಂಗಡಿ ಮುಂದೆ ಜಗಳ ಮಾಡೋಕೆ ಏನು ಕಾರಣ ಇರ್ಬೋದು? ಹನುಮಾನ್ ಚಾಲೀಸ ಆಡ್ತಾ ಇದ್ರು, ಅವ್ರ ಪಕ್ಕದಲ್ಲಿ ಮಸ್ಜಿದ್ ಇದೆ ಅಂತ, ಅದಕ್ಕೆ ಬೇಡ ಇಲ್ಲಿರ್ಬೋದು, ಅದಕ್ಕೆ ಗಲಾಟೆ ಆಗಿರ್ಬೋದು. ಅಂದರೆ ಅವ್ರದ್ದು ರಂಜಾನ್ ಅಂದರೆ ನಮಾಜ್ ಮಾಡಬೇಕಾದ್ರೆ 6:30 ಅವ್ರದ್ದು ಅಜಾನ್ ಆಗುತ್ತಲ್ಲ, ಅದಕ್ಕೆ ಇವರು ಸಾಂಗ್ ಹಾಕಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದೇ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಚಿಕ್ಕದಾಗಲ್ವ ಸೌಂಡ್ ಹಾಕಿರ್ತಾರೆ? ಹೌದು ಕೇಳಿಸಲ್ಲ. ನೋಡಿ ಅಂಗಡಿನೆಲ್ಲ ಏನು ಬೇಕಾಗ್ಬೋದು. ಇವಾಗ ನಮ್ಮದು ಟಿವಿ ಚಾಲು ಇದೆ, ನಾನು ನೋಡ್ತಾ ಇದ್ದೀನಿ. ಅದೊಂದು ತಪ್ಪಿಲ್ವಲ್ಲ ಅಷ್ಟೇ. ಅವ್ರದ್ದು ಬಂದು ಹೊಡೆದಿರೋದು ತಪ್ಪು ಅಂತ ಹೇಳಿ ನಮ್ಮದು ಅಂಗಡಿ ನಾವು ಏನಾದರೂ ಏನು ಮಾಡ್ಬೋದಲ್ಲ, ಏನು ಹಾಕ್ಬೋದು. ಭಾನುವಾರ ಗಲಾಟೆ ಆಯಿತು ಸರ್, ನಮಗೆ ಅಷ್ಟೇ ಗೊತ್ತು. 6:30ಗೆ ಗಲಾಟೆ ಆಯಿತು. ಏನು ಗಲಾಟೆ ಆಯಿತು ಗೊತ್ತಿಲ್ಲ, ಬರೀ ಏನು ಚಿಕ್ಕ ಮ್ಯಾಟ್ರ್ ಗಲಾಟೆ, ಅದು ಗೊತ್ತಿಲ್ಲ ಅಷ್ಟು ದೊಡ್ಡ ಮ್ಯಾಟ್ರ್ ಆಯಿತು ಅಂತ. ಅವನೇ ಹನುಮಾನ್ ಚಾಲೀಸ ಪ್ಲೇ ಮಾಡಿದ್ದಾನೆ, ಅದಕ್ಕೋಸ್ಕರ ಅವ್ನು ಮುಸ್ಲಿಮ್ ಅವ್ನು ಬಂದು ಹೇಳಿದ್ದಾನೆ ಗಲಾಟೆ ಮಾಡಿದ್ರೆ ಅಂತ. ಇದು ಹಾಡಾಕೆ ಇದೆ, ನಮ್ಮದು ರಂಜಾನ್ ಇದೆ, ನಮಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಅದು ಸ್ವಲ್ಪ ಸ್ಟಾಪ್ ಮಾಡಿಬಿಡಿ, ನಮಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಅವ್ರು ಪ್ಲೇಲಿ ಇತ್ತು, ಸ್ಟಾಪ್ ಮಾಡಿಲ್ಲ ಅವರು. ಆಮೇಲೆ ಅದಕ್ಕೋಸ್ಕರ ಫೈಟಿಂಗ್ ಸ್ಟಾರ್ಟ್ ಆಯಿತು. ಅವ್ರು ಆಚೆ ಬಂದು ಅವ್ನಿಗೆ ಹೊಡಿದ್ದಾನೆ ಅಷ್ಟೇ. ಬಟ್ ಅವ್ರಿಗೆ ಅವ್ರದ್ದು ನಾವು ಹಾಕ್ತೀವಿ ಸರ್, ನಾವು ಹನುಮಾನ್ ಚಾಲೀಸ್ ಹಾಕ್ತೀವಿ, ನಮ್ಮ ದೇವ್ರ ಸಾಂಗ್ಸ್ ಹಾಕ್ತೀವಿ, ಬೇರೆ ಹಿಂದಿ ಮ್ಯೂಸಿಕ್ ಹಾಕ್ತೀವಿ. ಬಟ್ ನಮಗೆ ಯಾವ ಆ ಥರ ಎಲ್ಲಿಲ್ಲ ಹಾಕಿ ನೀವು ಸ್ಟಾಪ್ ಮಾಡಿ ಅಂತ ಅಷ್ಟೇ. ನಾವು ಯಾಕೆ ಸ್ಟಾಪ್ ಮಾಡ್ಬೇಕು ಸರ್? ನಮ್ಮ ಧರ್ಮ ಇದೆ, ನಾವು ಮಾಡ್ತೀವಲ್ಲ. ಅವ್ರ ಧರ್ಮ ಇದೆ, ಅವ್ರು ಮಾಡ್ತಾರೆ. ಬಟ್ ಅದು ಹೊಡಿದು ಅವ್ರು ಅಷ್ಟೇ ಹೇಳ್ಬೋದು ಸ್ಟಾಪ್ ಮಾಡಿ ಅಂತ. ಅವ್ರೇನು ನಾರ್ಮಲ್ ಸೌಂಡ್ ಆಗಿದೆ, ಅವ್ರೇನು ಜಾಸ್ತಿ ಸೌಂಡ್ ಏನು ಆಗಿಲ್ಲ ಅವರು. ಹಾಂ ಆಗ್ಬೋದು, ಇನ್ನು ಜಾಸ್ತಿ ಸೌಂಡ್ ಮಾಡಿ ಬೇರೆಯವ್ರು ಡಿಸ್ಟರ್ಬ್ ಕೊಟ್ಟರೆ ಪರವಾಗಿಲ್ಲ, ಅದನ್ನು ಹೇಳ್ಬೋದು ಬೇರೆಯವ್ರು ಡಿಸ್ಟರ್ಬ್ ಆಗ್ತಿದೆ ಅಂತ. ಅವ್ರು ಸ್ವಲ್ಪ ಸೌಂಡ್ ಕೂತಿದ್ದಾರೆ ಅಷ್ಟೇ. ಅದೇನೋ ಆಡೋಗೆ ಅಂತ ಹೇಳಿದ್ರು ಅಷ್ಟೇ. ಸಮಸ್ಯೆ ಅವ್ರಿಗೇನು ಸಮಸ್ಯೆ ಆಯ್ತೋ ಗೊತ್ತಿಲ್ಲ ನಮ್ಗೆ. ಮನೆ ಅವ್ರಿಗೇನಾಯ್ತು ಅಂತಲೇ ನಮ್ಗೆ ಗೊತ್ತಿಲ್ಲ. ಹನುಮಾನ್ ಚಾಲೀಸ್ ಏನೋ ಸಾಂಗ್ ಹಾಕೊಂಡಿದ್ರು, ಅದು ಅವರು ನಮಾಜ್ ಮಾಡೋಕ್ಕಿಂತ ಡಿಸ್ಟರ್ಬ್ ಆಗಿತ್ತು ಅಂತ ನ್ಯೂಸ್ ಆಗಿದೆ. ನಮಾಜ್ ಸಾಧಕ್ಕೂ ನಮಗೂ ಸಂಬಂಧನೇ ಇಲ್ವಲ್ಲ. ನಾವು ಅವ್ರು ಹಾಕಿರೋದು ಅಂಗಡಿ ಒಳಗೆ, ಅವ್ರು ಇರೋದು ನಮ್ಮ ಮಸೀದಿ ಒಳಗೆ, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ವಲ್ಲ. ಉದ್ದೇಶದಿಂದ ಅವ್ರು ಮಾಡಿರೋದು ಅದಕ್ಕೋಸ್ಕರನೇ ಇರಬೇಕು ಅಷ್ಟೇ. ಹಾಂ ಅಷ್ಟೇ, ಬೇರೆ ಇನ್ನೇನಕ್ಕೂ ಕಾರಣ ಇರಲ್ಲ ಅವ್ರಿಗೆ. ನಮಗೂ ಅದೇ ಡೌಟ್, ಎಲೆಕ್ಷನ್ ಟೈಮ್ಗೆ ಅನಿಸುತ್ತೆ, ಬೇರೆ ಇನ್ನೇನಕ್ಕೂ ಇಲ್ಲ. ನಮ್ಗೆ ನ್ಯೂಸ್ ಅದೇ ಗೊತ್ತಿರೋದು, ಬೇರೆ ಇನ್ನೇನು ನಮ್ಗೆ ಅದೇನು ತಪ್ಪೇನಿಲ್ಲಲ್ಲ. ಅವ್ರ ಅಂಗಡಿ ಅವ್ರು ಹಾಕ್ಕೊತಾರೆ, ಏನು ರೋಡಲ್ಲಿ ಏನು ಹಾಕಿಲ್ವಲ್ಲ. ಅವ್ನು ಬಾಡಿಗೆ ಕಟ್ಕೊತಾನೆ, ಅವ್ನು ಲೇಟ್ ಬಿಲ್ ಕಟ್ತಾನೆ, ಅವ್ನು ಹಾಕ್ಕೊತಾನೆ, ಬೇರೆ ಇನ್ನೇನು ಸಮಸ್ಯೆ ಇಲ್ವಲ್ಲ. ಹಾಂ ಹೆಂಗೆ ಬೇಕಾದ್ರೂ ಹಾಕೋದು. ನನ್ನ ಅಂಗಡಿ ನಾನು ಏನು ಬೇಕಾದ್ರೂ ಹಾಕ್ಕೊಬೋದಲ್ವ. ಯಾರು ಕೇಳೋರಿದ್ದಾರೆ? ಬಾಡಿಗೆ ಅವ್ರು ಕಟ್ತಾರ? ಯಾರು ಇಲ್ವಲ್ಲ. ಅವ್ರು ಕಷ್ಟಪಡ್ತಾರೆ, ಅವ್ರು ಕಟ್ತಾರೆ ಅಷ್ಟೇ.